ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಅಂತಿಮ ಕರ್ನಾಟಕ ರಾಜ್ಯಪತ್ರವನ್ನು ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ. ಬಹಳಷ್ಟು ಜನ ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ. ಸೊ ಈಗ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ, ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕನ್ಫ್ಯೂಷನ್ಸ್ ಇತ್ತು. ಸೊ ಅದನ್ನು ಈ ಒಂದು ಕರ್ನಾಟಕ ರಾಜ್ಯಪತ್ರದ ಮೂಲಕ ನಾವು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಏನೆಲ್ಲ ಪ್ರಮುಖ ಅಂಶಗಳಿದೆ ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡ್ಬೋದು, ಕರ್ನಾಟಕ ಶಾಲಾ ಶಿಕ್ಷಕರ ನೇಮಕಾತಿ ವಿಶೇಷ ನಿಯಮಗಳು. ಈ ಒಂದು ನಿಯಮಗಳು GPSTR, ಅನಂತರ HSTR ಮತ್ತು PSTR ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಅನ್ವಯ ಆಗುತ್ತೆ. ಇಲ್ಲಿ ಅಧಿಸೂಚನೆ, ವಯೋಮಿತಿ, ಅರ್ಹತೆ, ಆಯ್ಕೆ ವಿಧಾನ ಮತ್ತು ಪಠ್ಯಕ್ರಮ ಇದರ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಲಾಗಿದೆ. ಸೊ ಮೊದಲನೇದಾಗಿ ಹುದ್ದೆಗಳ ವಿವರ ಮತ್ತು ವೇತನ ಶ್ರೇಣಿಯನ್ನು ನೀವು ನೋಡ್ಕೊಳ್ಬೋದು. ಕರ್ನಾಟಕ ರಾಜ್ಯಪತ್ರದ ಒಂದು ಒರಿಜಿನಲ್ ಕಾಪಿ ಏನಿದೆ ಅದು ನಮ್ಮ ಟೆಲಿಗ್ರಾಮಲ್ಲಿ ನಿಮಗೆ ಸಿಗುತ್ತೆ. ಪ್ರಮುಖ ಅಂಶಗಳನ್ನು ಮಾತ್ರ ಇಲ್ಲಿ ಕ್ರೋಢೀಕರಿಸಿ ತಿಳಿಸ್ತಾ ಇದ್ದೀನಿ. ಓಕೆ, ಸೊ ಹುದ್ದೆಗಳ ವಿವರ ಮತ್ತು ವೇತನ ಶ್ರೇಣಿಯನ್ನು ಒಂದ್ಸಲ ಚೆಕ್ ಮಾಡಿಕೊಡಿ. ಈಗ ನೆಕ್ಸ್ಟು ಬಹಳ ಮುಖ್ಯವಾದಂತಹ ಅಂಶ ಏನಿದೆ ಅಂದರೆ ವಯೋಮಿತಿಯ ಬಗ್ಗೆ. ಯಾಕಂದರೆ ಬಹಳಷ್ಟು ಜನ ಅವಕಾಶ ವಂಚಿತರಾಗಿದ್ದರು. ಸೊ ಅಂಥವರೆಲ್ಲರಿಗೂ ಕೂಡ ಈ ಒಂದು ನಿಯಮಾವಳಿಗಳ ತಿದ್ದುಪಡಿಯಿಂದ ಅವಕಾಶ ಸಿಗಲಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏಜ್ ಲಿಮಿಟನ್ನು ಸಡಿಲಿಕೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ನಿಗದಿ ಮಾಡಿದ್ದಾರೆ. ಇನ್ನು ಹಿಂದುಳಿದ ವರ್ಗಗಳು ಅದರಲ್ಲಿ 2A, 2B, 3A, 3B ಇವರಿಗೆ 43 ವರ್ಷಗಳು. ಅನಂತರ ಸಾಮಾನ್ಯ ಅರ್ಹತೆ 40 ವರ್ಷಗಳು, 38 ವರ್ಷ ಇತ್ತು. ಸೊ ಅದನ್ನು 40 ವರ್ಷಕ್ಕೆ ಸಡಿಲಿಕೆ ಮಾಡಿದ್ದಾರೆ. ಸೊ ಇದರಿಂದ ಬಹಳಷ್ಟು ಜನರಿಗೆ ಮತ್ತೆ ಅವಕಾಶ ಸಿಗಲಿದೆ ಅಂತ ಅಂದ್ಕೊಳ್ತೀನಿ. ಸೊ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರಿ, ಸ್ವಲ್ಪ ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮಗೆ ಅವಕಾಶ ಸಿಗುತ್ತೆ ಅಂತ. ಸೊ ಅದು ಈಗ ನಿಜ ಆಗಿದೆ. ಸೊ ಈಗ ಯಾರೆಲ್ಲ ಏನು ಓದೋದಕ್ಕೆ ಬೇಸರ ಪಡ್ತಾಯಿದ್ರಿ, ಈಗ ನಮಗೆ ಏಜ್ ಬಾರ್ ಆಗಿದೆ, ನಾವು ಬರೆಯೋದಕ್ಕಾಗಲ್ಲ ಅಂತ ಇದ್ರಿ, ಸೊ ಅಂಥವರೆಲ್ರಿಗೂ ಕೂಡ ಅವಕಾಶ ಸಿಗ್ತಾ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಆಯ್ಕೆ ವಿಧಾನ ಮತ್ತು ಅಂಕಗಳ ವೇಟೇಜನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಹುದ್ದೆಯ ಅಂತಿಮ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲು ನಿಗದಿಪಡಿಸಿದ ಅನುಪಾತದ ವೇಟೇಜ್ ಮಾದರಿ ಕೆಳಗಿನಂತಿದೆ. ಸೊ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5th ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ಕನ್ಸಿಡರ್ ಮಾಡ್ತಾರೆ. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪೇಪರ್ 1ನಲ್ಲಿ 20%, ಅನಂತರ PUCಯಲ್ಲಿ 8%, ಅನಂತರ ಶಿಕ್ಷಕರ ಶಿಕ್ಷಣ ಕೋರ್ಸಲ್ಲಿ 2% ಕನ್ಸಿಡರ್ ಮಾಡ್ತಾರೆ. ಇನ್ನು ಪದವೀಧರ ಪ್ರಾಥಮಿಕ ಶಿಕ್ಷಕರು 6 to 8th GPSTR ಇದಕ್ಕೆ ಪೋಸ್ಟಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 2 20%, ಪದವಿ ಪರೀಕ್ಷೆ 8% ಮತ್ತು B.Ed ಕೋರ್ಸಲ್ಲಿ 2% ಕನ್ಸಿಡರ್ ಮಾಡ್ತಾರೆ. ಓಕೆ, ಇನ್ನು ಪ್ರೌಢಶಾಲಾ ಸಹ ಶಿಕ್ಷಕರು. ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%. ಸೊ ನೋಡ್ಕೊಳ್ಳಿ, 80% ಅಲ್ಲ, 85% HSTRಗೆ ಸಂಬಂಧಪಟ್ಟಂತೆ. CETಯಲ್ಲೇ ಗರಿಷ್ಠ ಅಂಕಗಳನ್ನು ವೇಟೇಜ್ ಆಗಿ ಪರಿಗಣಿಸ್ತಾರೆ. ಇನ್ನು ಪದವಿ ಪರೀಕ್ಷೆ 13%, B.Ed ಇದು 2% ಪರಿಗಣಿಸ್ತಾರೆ. ಇನ್ನು ಗಣಕ ವಿಜ್ಞಾನ ಸ್ಪರ್ಧಾತ್ಮಕ ಪರೀಕ್ಷೆ 85%. ಸೊ ಗಣಕ ವಿಜ್ಞಾನ ಶಿಕ್ಷಕರಲ್ಲಿ ಕೆಲವರು TETಯನ್ನು ಬರೆದಿರೋಲ್ಲ. ಸೊ ಹಾಗಾಗಿ ಪಡಿಸಿದ ಪದವಿ ಅಂಕಗಳಲ್ಲಿ 15% ಪರಿಗಣಿಸ್ತಾರೆ. ಇನ್ನು ನೆಕ್ಸ್ಟು ದೈಹಿಕ ಶಿಕ್ಷಕರಲ್ಲಿ ಸೇಮ್ HSTRಲ್ಲಿ ಏನು ಅಂಶಗಳಿದೆ, ಸೊ ಅದೇ ವೇಟೇಜನ್ನು ಇಲ್ಲಿ ಪರಿಗಣಿಸ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ 85%, PUC 13% ಮತ್ತು ಡಿಪ್ಲೊಮಾ, ಓಕೆ, ಅಂದರೆ ನಿಮ್ಮ ಟೀಚರ್ದು ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾಗೆ ಸಂಬಂಧಪಟ್ಟಂತೆ 2% ಪರಿಗಣಿಸ್ತಾರೆ. ಸೊ ಇದು ಗ್ರೇಡ್ 2 1 to 8th ಅವರಿಗೆ. ಓಕೆ, ಇನ್ನು ದೈಹಿಕ ಶಿಕ್ಷಕರು ಗ್ರೇಡ್ 1ಗೆ ಇಲ್ಲಿ ನಿಮಗೆ ಸೇಮ್ ಹೈಸ್ಕೂಲ್ ಏನು HSTR ಪೋಸ್ಟ್ ಏನಿದೆ ಅದು. ಇಲ್ಲಿ PSTRಗೆ ಏನು ಕ್ರೈಟೀರಿಯಾ ಇದೆ ಅದಿದೆ, ಇದು HSTR ಕ್ರೈಟೀರಿಯಾ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%, ಪದವಿ ಪರೀಕ್ಷೆಯಲ್ಲಿ 13%, ಅನಂತರ ದೈಹಿಕ ಶಿಕ್ಷಣ ಕೋರ್ಸಲ್ಲಿ 2% ಪರಿಗಣಿಸ್ತಾರೆ. ಸೊ ಇದನ್ನೆಲ್ಲ ನೀವು ಗಮನಿಸಿದಾಗ CETಯಲ್ಲಿ ಈಗ ಯಾರು ಅತಿ ಹೆಚ್ಚಿನ ಅಂಕವನ್ನು ಪಡ್ಕೊಳ್ತಿರೋ ಸೊ ಅವರು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಮುಂಚೆ ಎಲ್ಲ ಬ್ಯಾಕ್ ಸ್ಕೋರ್ ನಮಗೆ ಹೊಡೆತ ಕೊಡ್ತಿತ್ತು, 1%
ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಸಿ ಇ ಟಿಯಲ್ಲಿ ಎಷ್ಟೇ ಅಂಕಗಳನ್ನು ಪಡ್ಕೊಂಡ್ರೂ ಕೂಡ ಈ ಡಿಗ್ರಿ ಬಿ ಎಡ್ ಟಿ ಇ ಟಿ ಮಾಡಿದವ್ರದ್ದು ಜಾಸ್ತಿ ಇದ್ದರೆ ಅವರ ಪರ್ಸೆಂಟೇಜ್ ಮುಂದೆ ಹೋಗ್ಬಿಡ್ತಿತ್ತು. ಆದರೆ ಇವಾಗ ಆ ರೀತಿ ಇಲ್ಲ. ಸಿ ಇ ಟಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಪಡ್ಕೊಳ್ತಿರೋ ಅವರ ಈಗ ಡಿಗ್ರಿ ಬಿ ಎಡ್ ಅಥವಾ ಪಿ ಯು ಸಿ ಯಾವುದೇ ಕಡಿಮೆ ಇದ್ದರೂ ಕೂಡ ಇಲ್ಲಿ ನೀವು ಅದನ್ನು ಸರಿದೂಗಿಸ್ಕೊಳ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ನಾಲ್ಕನೇ ಅಂಶ ಏನಿದೆ ಅಂದರೆ ಕನಿಷ್ಠ ಶೈಕ್ಷಣಿಕ ಅರ್ಹತೆಗಳು ಮತ್ತು ವಿಷಯ ಸಂಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಿ ಎಸ್ ಟಿ ಆರ್ 1 to 5th ಶಿಕ್ಷಕರಾಗಿ ನೇಮಕಾತಿ ಹೊಂದಬೇಕು ಅಂದರೆ ಪಿ ಯು ಸಿಯಲ್ಲಿ ಕನಿಷ್ಠ 50% ಅಂಕಗಳು, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ದರೆ 45% ಅಂಕಗಳನ್ನು ಪಿ ಯು ಸಿಯಲ್ಲಿ ಪಡೆದಿರಬೇಕು. ಜೊತೆಗೆ 2 ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ ಡಿ ಎಡ್ ಅಥವಾ 4 ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನನ್ನು ಮಾಡಿರಬೇಕು. ಇನ್ನು ಕಡ್ಡಾಯವಾಗಿ ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರದ ಟಿ ಇ ಟಿ ಪತ್ರಿಕೆ ಒಂದನ್ನು ಪಾಸಾಗಿರಬೇಕು. ಓಕೆ, ಸೊ ಇದು 1 to 5th ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಇನ್ನು ಜಿ ಪಿ ಎಸ್ ಟಿ ಆರ್ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಂಬಂಧಿಸಿದ ಭಾಷೆಯ ಜೊತೆಗೆ ಮತ್ತೊಂದು ನಿಗದಿತ ವಿಷಯವನ್ನು ಪದವಿಯಲ್ಲಿ 3 ವರ್ಷಗಳ ಕಾಲ ಐಚ್ಛಿಕವಾಗಿ ವ್ಯಾಸಂಗ ಮಾಡಿರಬೇಕು. ಜೊತೆಗೆ ಪದವಿಯಲ್ಲಿ 50% ಅಂಕಗಳು, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ 45% ಅಂಕಗಳು ನಿಗದಿ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಬಿ ಎಡ್ ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಮತ್ತು ಟಿ ಇ ಟಿ ಪೇಪರ್ 2 ಅನ್ನು ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು. ಓಕೆ, ಸೊ ಇದು ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಇನ್ನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಪದವಿಯಲ್ಲಿ ಗಣಿತ ಹಾಗೂ ಭೌತಶಾಸ್ತ್ರವನ್ನು 3 ವರ್ಷಗಳ ಕಾಲ ಕಡ್ಡಾಯವಾಗಿ ಓದಿರಬೇಕು. ಜೊತೆಗೆ ಕೆಮಿಸ್ಟ್ರಿ ಅಥವಾ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟ್ಸ್, ಜಿಯಾಲಜಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ನಲ್ಲಿ ಒಂದು ವಿಷಯವನ್ನು ಓದಿರಬೇಕು. ಅಥವಾ ಇಂಜಿನಿಯರಿಂಗ್, ಬಿ ಎ ಅಥವಾ ಬಿ ಟೆಕ್ ಪದವೀಧರರು ಮೊದಲ 3ರಿಂದ 4 ಸೆಮಿಸ್ಟರ್ಗಳಲ್ಲಿ ಗಣಿತ ಅಭ್ಯಾಸ ಮಾಡಿರಬೇಕು. ಕನಿಷ್ಠ 50 ಅಂಕಗಳು ಪ್ಲಸ್ ಬಿ ಎಡ್ ಮತ್ತು ಟಿ ಇ ಟಿ ಪೇಪರ್ 2 ಪಾಸಾಗಿರಬೇಕು. ಇನ್ನು ಜಿ ಪಿ ಎಸ್ ಟಿ ಆರ್ 6 to 8th ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಪದವಿಯಲ್ಲಿ ರಸಾಯನಶಾಸ್ತ್ರ 3 ವರ್ಷ ಕಡ್ಡಾಯ. ಅದರ ಜೊತೆಗೆ ಬಾಟ್ನಿ, ಝುವಾಲಜಿ, ಅನಂತರ ಸೆರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಜೆನೆಟಿಕ್ಸ್, ಅನಂತರ ಮೈಕ್ರೋಬಯಾಲಜಿ, ಬಯೋಟೆಕ್, ಫುಡ್ ಸೈನ್ಸ್, ಅನಂತರ ಬಯೋಕೆಮಿಸ್ಟ್ರಿ ಪೈಕಿ 2 ವಿಷಯಗಳು. ಇದರ ಜೊತೆಗೆ ಬಿ ಎಡ್ ಮತ್ತು ಟಿ ಇ ಟಿ ಪೇಪರ್ 2 ಪಾಸಾಗಿರಬೇಕು. ಇನ್ನು ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಿಗೆ ಸಮಾಜ ವಿಜ್ಞಾನ ಇದು ಆಲ್ರೆಡಿ ನಿಮಗೆ ಈ ಹಿಂದೆ ಏನಿತ್ತು ಸೊ ಅದೇ ಇದೆ. ಪದವಿಯಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ 2 ವಿಷಯಗಳನ್ನು ಐಚ್ಛಿಕವಾಗಿ ವ್ಯಾಸಂಗ ಮಾಡಿರಬೇಕು. ಅಥವಾ 1 ಸಮಾಜ ವಿಜ್ಞಾನ ವಿಷಯ ಪ್ಲಸ್ 1 ಭಾಷಾ ವಿಷಯ ಓದಿರಬೇಕು. ಜೊತೆಗೆ ಬಿ ಎಡ್ ಅಥವಾ ಟಿ ಇ ಟಿ ಪೇಪರ್ 2 ಪಾಸಾಗಿರಬೇಕು. ಓಕೆ, ಡಿ ಎಡ್ ಮತ್ತು ಟಿ ಇ ಟಿ ಪೇಪರ್ 2 ಅನ್ನು ಪಾಸಾಗಿರಬೇಕು, ಇದು ಕಡ್ಡಾಯ. ಓಕೆ, ಸೊ 1 to 5th ಅವರಿಗೆ ಟಿ ಇ ಟಿ ಪೇಪರ್ 1, ಇನ್ನು ಜಿ ಪಿ ಎಸ್ ಟಿ ಆರ್ ಅವರಿಗೆ ಟಿ ಇ ಟಿ ಪೇಪರ್ 2 ಕಡ್ಡಾಯವಾಗಿ ಕೇಳಿದ್ದಾರೆ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು, ಸೊ ಇದು ಹೊಸದಾಗಿ ಈ ವರ್ಷ ಅಂದರೆ ಈ ಬಾರಿ ನೇಮಕ ಮಾಡ್ಕೊಳ್ತಾ ಇರೋದು. ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಸಿ ಎ ಅಥವಾ ಬಿ ಇ ಅಥವಾ ಬಿ ಟೆಕ್ನಲ್ಲಿ ಕನಿಷ್ಠ 50 ಅಂಕಗಳು, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಅಥವಾ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ದರೆ 45% ಅಂಕಗಳು. ಇನ್ನು ವಿಶೇಷ ಷರತ್ತು ನೋಡಿ, ಇದನ್ನು ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಬಿ ಎಡ್ ಅರ್ಹತೆ ಹಾಗೂ ಟಿ ಇ ಟಿ ಪರೀಕ್ಷೆಯನ್ನು ಪೂರ್ಣಗೊಳಿಸತಕ್ಕದ್ದು. ಸೊ ಇದು ಕಡ್ಡಾಯವಾಗಿರುತ್ತೆ. ಇಲ್ಲಾಂದರೆ ಇದನ್ನು ಪಾಸಾಗಲಿಲ್ಲ ಅಂದರೆ ಸರ್ಕಾರದ ನಿಯಮಗಳು ಮತ್ತೆ ಬದಲಾಗುತ್ತಲ್ಲಿ ಇನ್ಕ್ರಿಮೆಂಟ್ ಕಳ್ಕೊಳ್ತೀವಿ. ಪಾಸ್ ಆಗಲೇಬೇಕು, ಕಡ್ಡಾಯವಾಗಿ ಪಾಸ್ ಆಗಲೇಬೇಕು 5 ವರ್ಷಗಳಲ್ಲಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಎಚ್ ಎಸ್ ಟಿ ಆರ್ 9th to 10th ಅವರಿಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕು ಅಂತ ಅಂದರೆ ಕಲಾ, ವಿಜ್ಞಾನ, ಭಾಷಾ ವಿಷಯಗಳಲ್ಲಿ ಪದವಿ ಕನಿಷ್ಠ 50% ಅಂಕಗಳು. ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ 45% ಅಂಕಗಳು. ಇದರ ಜೊತೆಗೆ ಬಿ ಎಡ್ ಪದವಿಯನ್ನು ಮಾಡಿರಬೇಕು. ಬೋಧನಾ ಮಾಧ್ಯಮದ ಭಾಷೆಯನ್ನು ಪದವಿ ಅಥವಾ ಎಸ್ ಎಲ್ ಸಿ ಹಂತದಲ್ಲಿ ಅಭ್ಯಾಸ ಮಾಡಿರಬೇಕು ಅಥವಾ ಮಾಧ್ಯಮ ಪ್ರಮಾಣ ಪತ್ರ ಹೊಂದಿರಬೇಕು. ಓಕೆ, ಸೊ ಇದು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಇರುವಂತಹ ಶೈಕ್ಷಣಿಕ ಅರ್ಹತೆಗಳು ಮತ್ತು ವಿಷಯ ಸಂಯೋಜನೆಗಳು.
ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಒಂದ್ಸಲ ನೀವು ಕರ್ನಾಟಕ ರಾಜ್ಯಪತ್ರ ಒರಿಜಿನಲ್ ಕಾಪಿಯಲ್ಲಿ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮಲ್ಲಿ PDF ನಿಮಗೆ ಸಿಗುತ್ತೆ. ಓಕೆ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಮತ್ತು ಪಠ್ಯಕ್ರಮ ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಟಿವ್ ತೆಗೆದಿದ್ದಾರಾ ಅಥವಾ ಇದೆಯಾ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆಯಾಗಿತ್ತು. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗುತ್ತೆ. ಓಕೆ, ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರೂ ಆಯ್ಕೆಗೆ ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕನಿಷ್ಠ 35% ಅಥವಾ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಓಕೆ, 35% ಮಾಡಲೇಬೇಕು, 35 ಅಂಕಗಳನ್ನು ಪಡಿಲೇಬೇಕು. ಓಕೆ, ಸೊ ಇದು ಕಡ್ಡಾಯ. ಪರೀಕ್ಷೆಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಸಲಾಗುವುದು. ಸೊ ಮೊದಲನೇ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ವಸ್ತುನಿಷ್ಠ ಪರೀಕ್ಷೆಯಾಗಿದ್ದು 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಪಠ್ಯಕ್ರಮ ಅಥವಾ ಒಳಗೊಂಡಿರುವ ವಿಷಯ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಬಾಲ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಓಕೆ, ಸೊ ಇದು ಪತ್ರಿಕೆ 1 ಆಗಿರುತ್ತೆ. ಇನ್ನು ಪತ್ರಿಕೆ 2 ವಿಷಯ ನಿರ್ದಿಷ್ಟ ಸಬ್ಜೆಕ್ಟ್, ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಆಯಾ ಹುದ್ದೆಗೆ ಸಂಬಂಧಿಸಿದ ವಿಷಯ ಜ್ಞಾನ, GPSTR, HSTR ಕನ್ನಡ ಇಂಗ್ಲೀಷ್ ಭಾಷೆಗಳು, GPSTR ಗಣಿತ ಮತ್ತು ಭೌತ ವಿಜ್ಞಾನ ಅಥವಾ ಜೀವವಿಜ್ಞಾನ, GPSTR HSTR ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಮತ್ತು BIZ ಅಂತ ಕೊಟ್ಟಿದ್ದಾರೆ. ಇದೇನು ಅಂತ ನೋಡಬೇಕು, ನೆಕ್ಸ್ಟ್ ನೋಡೋಣ. ಗಣಕಯಂತ್ರ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್, ದೈಹಿಕ ಶಿಕ್ಷಣ, ಫಿಸಿಕಲ್ ಎಜುಕೇಷನ್. ಸೊ ಇದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಇದಿಷ್ಟು ಪ್ರಮುಖ ಅಂಶ ಇದೆ. ಸೊ ಇಲ್ಲಿ ನಿಮಗೆ 6ನೆಯ ವಿಷಯ ಪ್ರಮುಖ ಆಯ್ಕೆ ನಿಯಮಗಳು, ದಾಖಲೆ ಪರಿಶೀಲನೆ ಮತ್ತು ಹೆಚ್ಚುವರಿ ಪಟ್ಟಿಯನ್ನು ಯಾವ ರೀತಿ ಸಿದ್ಧಪಡಿಸಲಾಗುತ್ತೆ ಅನ್ನುವಂಥ ನಿಯಮವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಸೊ ಈಗ ನಿಮ್ಮಲ್ಲಿ ಇದ್ದಂತಹ ಎಲ್ಲ ಗೊಂದಲಗಳು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ, ನಂತರ ಡಿಸ್ಕ್ರಿಪ್ಟಿವ್ ಎಕ್ಸಾಮನ್ನು ತೆಗೆದಿದ್ದಾರೆ. ಸೊ ಪರೀಕ್ಷಾ ನಿಯಮಗಳು ಬಹಳ ಸುಲಭ ಮಾಡಿದ್ದಾರೆ ಅಲ್ವಾ. ಸೊ ಈಗ ನಿಮಗೆ ಡಿಸ್ಕ್ರಿಪ್ಟಿವ್ ಓದಬೇಕು ಅನ್ನುವಂತಹ ಹೊರೆ ಇಲ್ಲ. MCQ ಮಾದರಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ನೀವು ಈಸಿಯಾಗಿ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸೆಷನ್ನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಪತ್ರಿಕೆ 1 ಪತ್ರಿಕೆ 2 ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಈಗ ಒಂದು ಕಾನ್ಸೆಪ್ಟ್ ಸಿಕ್ಕಿದೆ. ಸೊ ಅದನ್ನು ಆಧರಿಸಿ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಎಲ್ಲರಿಗೂ ಶುಭವಾಗಲಿ ಅಂತ ತಿಳಿಸ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.